ಚಲನಚಿತ್ರ ರಂಗದಲ್ಲಿ ಭಾರಿ ವಿವಾದವನ್ನು ಎದ್ದಿದೆ. ಈ ರಾಜ್ಯದ ಬಗ್ಗೆ ಕಮಲ್ ಹಾಸನ್ ಮಾತಾಡಿರುವಂಥದ್ದು ನಿಜವಾಗಲೂ ಭಾಳ ತಪ್ಪು ನುಡಿಯನ್ನು ಮಾತಾಡಿದ್ದಾರೆ. ಇದನ್ನು ನಾನು ಸಹ ಖಂಡಿಸ್ತೇನೆ. ಆದರೆ ಕ್ಷಮೆ ಕೇಳುವಂಥ ಸಂದರ್ಭದಲ್ಲಿ ನಾವು ಯಾರಾದರೂ ಕ್ಷಮೆ ಕೇಳಿದರೆ ಅದಕ್ಕೆ ಮಹತ್ವ ಇರುತ್ತೆ, ಅದನ್ನು ನಾವು ಸ್ವಲ್ಪ ಪರಿಪಾಲನೆ ಮಾಡಬೇಕು ಅಂತ. ಅದರಲ್ಲೂ ಸ್ವಲ್ಪ ದರ್ಪ ತೋರಿಸಿದರೆ ಅದನ್ನು ಅವರಿಗೆ ಯಾವುದೇ ಸಿನಿಮಾವನ್ನು ರಿಲೀಸ್ ಮಾಡಬಾರ್ದು, ಅವರಿಗೆ ಬಹಿಷ್ಕಾರ ಹಾಕಬೇಕು ಅನ್ನೋದು ಮಾತನ್ನು ಕನ್ನಡ ನಾವೆಲ್ಲ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಾಗತ್ತೆ. ಯಾವ ವಿಚಾರವಾಗಿ ಕನ್ನಡ ತಮಿಳ್ನಾಡಲ್ಲಿ ಹುಟ್ಟಿದೆ ಅಂತ ಹೇಳಿದರೆ ಯಾರೂ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದು ಆಗಬಾರ್ದು. ಮತ್ತು ಕನ್ನಡ ಸಂಘದವರು ಯಾವುದಾದ್ರು ಸಿನಿಮಾ ರಿಲೀಸ್ ಆದರೆ ಬೆಂಕಿ ಹಾಕ್ತೀನಿ ಅನ್ನೋ ಪದ ಕನ್ನಡ ಸಂಘದವರಲ್ಲಿ ಬರಬಾರ್ದು. ನಾವು ಹೋರಾಟ ಮಾಡ್ತೀವಿ, ನಿಲ್ಲಿಸ್ತೀವಿ ಅಂತ ಮಾತನ್ನು ಬರಬೇಕು ಅನ್ನೋದು ನಾನು. ಇದನ್ನು ಕಡ್ಡಾಯವಾಗಿ ಖಂಡಿತವಾಗಿ ಏನಿದೆ ತುಂಡಾಗಿ ನಾನು ಖಂಡಿಸ್ತೇನೆ. ಇದನ್ನು ಅಲ್ಲ, ಶಿವರಾಜ್ ಕುಮಾರ್ ಬಗ್ಗೆ ಹಗುರವಾಗಿ ಮಾತಾಡೋದು ನಾನು ಖಂಡಿಸ್ತೇನೆ. ನಾನು ಯಾಕೆ ಆ ಥರ ಹೇಳಿಕೆ ಮಾಡೋದಲ್ಲ. ಶಿವರಾಜ್ ಕುಮಾರ್ ಹೇಳಿದ್ದೇನಂತ ಹೇಳಿದರೆ, ಅವರು ಹಿಂದಿಂದಲೂ ತುಂಬ ಆತ್ಮೀಯ ಸ್ನೇಹಿತರಾಗಿದ್ದಾರೆ ಮತ್ತು ಕನ್ನಡ ಪಿಕ್ಚರನ್ನು ಕಮಲ್ ಹಾಸನ್ ಅವರು ಮಾಡಿದ್ದಾರೆ. ಯಾವುದೋ ಉದ್ದಾಟತನ ಕಮಲ್ ಹಾಸನ್ ಗೊತ್ತಲ್ಲ, ಈ ನಡುವೆ ಕಾಂಟ್ರವರ್ಸಿ ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನು ಶಿವರಾಜ್ ಕುಮಾರ್ ಮೇಲೆ ಮಾಡೋವಂಥದ್ದು ಅವೆಲ್ಲ ಅಲ್ಲ. ಕ್ಷಮೆ ಕೇಳೋದಿದ್ದರೆ ಕ್ಷಮೆ ಕೇಳಿದರೆ ಏನು ತೊಂದರೆ ಇಲ್ಲ. ಸೊ ಅದನ್ನು ದೊಡ್ಡದಾಗಿ ಕನ್ನಡ ಸಂಘಟನೆಗಳು ಅದನ್ನೇ ಬೇರೆ ರೀತಿಯಲ್ಲಿ ಅವ್ರನ್ನ ಅಪಾರ್ಥ ಮಾಡುವಂಥದ್ದು, ಶಿವರಾಜ್ ಕುಮಾರ್ ಬಗ್ಗೆ ಮಾತಾಡೋದು ಇನ್ನೊಂದು ನಾವೇನು ಒಪ್ಪೋದಿಲ್ಲ. ಕನ್ನಡ ಸಂಘನ ಹೋರಾಟ ಮಾಡಲಿಕ್ಕೆ ರಾಜ್ಯದಲ್ಲಿ ಅವ್ರಿಗೆ ಅಧಿಕಾರ ಇದೆ, ಹೋರಾಟ ಮಾಡಿ. ನೀವು ಸಿನಿಮಾ ನಿಲ್ಲಿಸ್ಬೇಕಾದ್ರೆ ನಿಲ್ಲಿಸ್ಕೊಳ್ಳಿ, ನಾವೇನು ಬೇಡ ಅನ್ನೋದಿಲ್ಲ. ಆದರೆ ಬೆಂಕಿ ಇಡ್ತೀನಿ ಥಿಯೇಟ್ರ್ ಅನ್ನೋದು ಇದೆಯಲ್ಲ, ಈ ಪದ ಒಳ್ಳೆಯದಲ್ಲ. ಯಾಕಂದರೆ ಈಗಾಗಲೇ ಕರ್ನಾಟಕದಲ್ಲಿ ಬೆಂಕಿ ಬಿದ್ದೋಗಿದೆ. ದ್ವೇಷ ಭಾವನೆಯಿಂದ ಇಡೀ ರಾಜ್ಯದಲ್ಲಿ ಮಂಗಳೂರು ಇವತ್ತು ತತ್ತರಿಸಿ ಹೋಗಿದೆ. ಶಿವಮೊಗ್ಗ ಒಂದು ಕಾಲದಲ್ಲಿ ಇದೇ ಥರ ಬೆಂಕಿ ಉಗುಳಿ ತತ್ತರಿಸಿ ಹೋಗಿತ್ತು. ಇವತ್ತು ಇಡೀ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ವ್ಯಾಪಾರ ವಹಿವಾಟು ಎಲ್ಲವೂ ಬಂದಾಗ್ತಾಯಿದೆ. ಬಹುಶಃ ಮುಂದಿನ ದಿನದಲ್ಲಿ ಇದೇ ಥರ ದ್ವೇಷ ಭಾವನೆಯಲ್ಲಿ ಯಾರು ಅವ್ರು ಹೋಗ್ತಾರೆ ಅವರೆಲ್ಲರೂ ಇವತ್ತು ತಿಳ್ಕೋಬೇಕು. ಅವೆಲ್ಲವನ್ನು ಬದಿಗೊತ್ತಿ ಮಾನವತೆಯಿಂದ ಎಲ್ಲರೂ ಬದಿಗೊತ್ತಿ ಮಾನವತೆಯಿಂದ ಬದುಕೋದು ಕಲಿಯೋದು ಒಳ್ಳೆಯದು ಅನಿಸ್ತದೆ ನನಗೆ. ಯಾಕಂದರೆ ಈ ಥರ ಆದರೆ ಇಡೀ ಈಗ ಮುಂಚೆ 10-10ವರೆಗೆ ಬಂದ್ ಮಾಡ್ತಿದ್ರು, ಈಗ 9 ಗಂಟೆಗೆ ಬಂದಾಗೋಕ್ಕಾಗಿದೆ. ಆದರೆ ಹೋಟೆಲ್ಗಳು, ಉದ್ಯಮಿಗಳದ್ದು, ಬಿಸ್ನೆಸ್ಗಳದ್ದು, ಮೀನು ವ್ಯಾಪಾರ ಇರ್ಬೋದು, ಇನ್ನೊಂದು ಇರ್ಬೋದು, ಎಲ್ಲವೂ ಸಹ ಅಲ್ಲಿ ಕಳ್ಕೊಳ್ತಾರೆ. ಇದು ಯಾಕೆ ಹೇಳ್ತೆ ಅಂದರೆ, ಶಿವಮೊಗ್ಗದಲ್ಲಿ 60 ದಿನ ಕರ್ಫ್ಯೂ ಆಗಿ ಏನು ಅನುಭವಿಸಿದ್ರು ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಇದು ಆಗಬಾರ್ದು. ಯಾವ ದುಷ್ಟಶಕ್ತಿಗಳೇನಾದ್ರು ಮಾಡಿದರೆ ಅವರಿಗೆ ಏಕ್ದಮ್ ಕ್ರಮ ತಗೊಳ್ಳಿ ಅಂತ ನಾನು ಹೇಳಿದ್ದೀನಿ. ಹಿಂದೂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಮುಸ್ಲಿಮ್ ಆಗಲಿ, ಯಾರೇ ಬಿಡಬೇಡಿ, ಅವರಿಗೆ ಕ್ರಮ ತಗೊಂಡು ಅವ್ರ ಮೇಲೆ ಕ್ರಮ ತಗೊಳ್ಬೇಕಂತ ನಾನು ಅವತ್ತೂ ಹೇಳಿದ್ದೀನಿ. ಈ ಥರ ಏನಾಗುತ್ತೆ, ಈ ದ್ವೇಷ ಭಾವನೆ ಇದು ಒಳ್ಳೆಯದಲ್ಲ. ಮುಂದಿನ ದಿವಸದಲ್ಲಿ ನಮ್ಮ ಮುಂದಿನ ಜನಾಂಗಕ್ಕೆ ತುಂಬ ತೊಂದರೆ ಆಗುತ್ತೆ ಅನ್ನೋ ಭಾವನೆ ನಾವು ಇವತ್ತು ಹೇಳಬೇಕಾಗತ್ತೆ.